ತಾಳ್ಮೆ ಪ್ರಯತ್ನ ಯಶಸ್ಸಿನ ಒಂದು ಕೊಂಡಿ ಅಂತ ಹೇಳ್ತಾ ಇರ್ತೀವಿ. ಆ ಕೊಂಡಿಯನ್ನ ಇಷ್ಟು ವರ್ಷಗಳಲ್ಲಿ ತಮ್ಮ ಕೆರಿಯರ್ನಲ್ಲಿ ಬಹಳ ಜತನವಾಗಿ ಕಾಪಾಡ್ಕೊಂಡು ಬಂದಿರೋರು ಕಿಸ್ ವಿರಾಟ್ ಅವರು ಇವತ್ತು ಒಂದು ಸಿಹಿಯಾದ ಮುತ್ತಿನ ಜೊತೆಗೇನೆ ನಮ್ಮ ಎದುರುಗಡೆ ಹಾಜರಾಗಿದ್ದಾರೆ. ಒಂದು ಹೊಸ ಪಾತ್ರ, ಒಂದು ನಯಾ ಸಿನಿಮಾ ಅನ್ನುವಂಥ ಒಂದು ಜೋಶ್ ಕೂಡ ಕಾಣಿಸ್ತಾ ಇದೆ. ಹರ್ಕ್ಯುಲಸ್ ಸಿನಿಮಾದ ಟೈಟಲ್ ಎಷ್ಟು ಕ್ಯಾಚಿ ಆಗಿದೆಯೋ ಅವರು ಕೂಡ ಇವತ್ತು ಅಷ್ಟೇ ಉತ್ಸಾಹದಲ್ಲಿ ನಮ್ಮ ಜೊತೆ ಮಾತನಾಡ್ತಾ ಹೋಗ್ತಾರೆ. ವಿರಾಟ್ ಅವರೇ, ನಿಮ್ಮನ್ನ ಮಾತಾಡಿ ತುಂಬ ದಿನಗಳಾಗಿತ್ತು. ನಿಮ್ಮ ಮೂರನೇ ಸಿನಿಮಾ ಇವತ್ತು ಏನೋ ಈಗೋ ತುಂಬ ಜಾಸ್ತಿ ಆಗಿದೆ ಅಂತ ಕೇಳ್ಪಟ್ವಿ, ನಿಜಾನಾ? ಇಲ್ಲ ಸರ್, ಈಗ ಬೇಸಿಕಲಿ ಸ್ವಲ್ಪ ಸೈಲೆಂಟ್ ಆಗಿದ್ದೀನಿ, ಅದಕ್ಕೆ ಈಗೋ ಅಂತ ಕ್ಯಾರೆಕ್ಟರ್ ಕಾಣಿಸ್ತಾ ಇರ್ಬೋದು. ಏನಿದು ಹರ್ಕ್ಯುಲೆಸ್ಸು? ನನ್ನ 3ನೇ ಚಿತ್ರ. ಡೈರೆಕ್ಟ್ರು ರೆಡಿ ಮಾಡ್ಕೊಂಡು ಕಳಿಸ್ಬಿಟ್ಟಿದ್ದೀರಾ, ಯಾವ ಗುಟ್ಟನ್ನು ಬಿಟ್ಕೊಡ್ಬಾರ್ದು ಅಂತ? ಸರ್, ಹಂತವಾಗಿ ನಾವೇ ನಿಮಗೆ ಬಿಲ್ಡಪ್ ಮಾಡಿ ಸಸ್ಪೆನ್ಸ್ನ ಹೇಳೋಣ ಅಂತ. ಬಟ್ ಹರ್ಕ್ಯುಲಸ್ ಅನ್ನೋದು ಬಂದು ಬೇಸಿಕಲಿ ಪುರಾಣಗಳ ಪ್ರಕಾರ ತಗೊಂಡ ಇಸ್ ಅ ವಾರಿಯರ್. ಪ್ರತಿಯೊಬ್ಬರು ಲೈಫಲ್ಲಿ ವಾರಿಯರ್ ಆಗಿರ್ತಾರೆ. ಸೊ ನಮ್ಮ ಸಿನಿಮಾದಲ್ಲಿ ಏನು ಕತೆ ಅಂತಂದರೆ ಅದನ್ನು ನಾವು ಥಿಯೇಟ್ರಲ್ಲಿ ತೋರಿಸ್ತೀವಿ ಸರ್. ನಿಮ್ಮ 2 ಸಿನಿಮಾಗಳಲ್ಲಿ ಕಮರ್ಷಿಯಾಲಿಟಿ ಬಹಳ ಮೇನ್ ಎಲಿಮೆಂಟ್ ಆಗಿತ್ತು. 3ನೇ ಸಿನಿಮಾದಲ್ಲಿ ಆ ಚೌಕಟ್ಟನ್ನು ಬ್ರೇಕ್ ಮಾಡಬೇಕು ಅನ್ನೋ ಎಫರ್ಟ್ ಏನಾದರೂ ಇದೆಯಾ ನಿಮಗೆ ಮನಸ್ಸಲ್ಲಿ? ಸರ್, ಇದಂತೂ ಕಂಪ್ಲೀಟ್ಲಿ ನ್ಯೂ ಸಿನಿಮಾ ಸರ್. ನಾನು ಗ್ಯಾರಂಟಿ ಕೊಡ್ತೀನಿ ಸರ್, ಇದು ಥಿಯೇಟ್ರಿಂದ ನೋಡಿ ನೀವೇ ಎದ್ದು ಬಂದ ಮೇಲೆ ಏನೋ ಮಾಡಿದ್ದಾರೆ ಅಂದರೆ ಐ ಮೀನ್ ಅಂದರೆ ಒಂದು ಟ್ರೆಡಿಷ್ನಲ್ ಆಗಿ ಒಂದು ಹಿಂಗೆ ಮಾಡ್ಬೇಕು ಆ ಥರ ಏನೂ ಅಂದ್ಕೊಂಡಿಲ್ಲ. ಬೇರೆ ಬ್ರೇಕ್ ಮಾಡಬೇಕು ಅಂತಲೇ ಮಾಡಿರೋದು ಸರ್. ಅಂದರೆ ಆರ್ಗ್ಯಾನಿಕ್ ಆಗಿ ಮಾಡಿದ್ವಿ ಸರ್. ಅಂದರೆ ಪ್ರತಿ ಕತೆಗೂ ಒಂದು ಆರ್ಗ್ಯಾನಿಕ್ ಇರುತ್ತೆ, ಒಂದು ಅಥೆಂಟಿಸಿಟಿ ಇರುತ್ತೆ. ನಮ್ಮ ಕಥೆಯಲ್ಲಿ ತುಂಬ ಪ್ರತಿಯೊಂದು ಕ್ಯಾರೆಕ್ಟರ್, ಹೀರೋ ಕ್ಯಾರೆಕ್ಟರ್ ಅಂತಲ್ಲ, ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ವಿಲನ್ ಆಗಿರ್ಬೋದು, ಅವ್ರವ್ರದ್ದೇ ಆದ ಒಂದು ಆರ್ಗ್ಯಾನಿಕ್ ಅಥೆಂಟಿಸಿಟಿ ಇದೆ ಸಿನಿಮಾದಲ್ಲಿ. ನೀವು ಜೊತೆಯಲ್ಲಿ ಸೀರಿಯಲ್ ಮಾಡೋವಾಗ ಟಿ ವಿ ಆಡಿಯನ್ಸ್ಗೆ ಹತ್ರ ಆಗ್ತಾ ಹೋಗಿದ್ರಿ. ಮನೆಯಲ್ಲಿ ಟಿ ವಿಯಲ್ಲಿ ನೋಡೋರು ಒಂದು ಮಾತು ಹೇಳ್ತಾ ಇದ್ರು, ಈ ಹುಡುಗನಲ್ಲಿ ನಿಜವಾಗ್ಲೂ ಪೊಟೆನ್ಷಿಯಲ್ ಇದೆ, ಸಿನಿಮಾದಲ್ಲಿ ಟ್ರೈ ಮಾಡ್ಬೋದು ಅಂತ. ಆಮೇಲೆ ದೊಡ್ಡ ಡೈರೆಕ್ಟರ್ಗಳ ಜೊತೆನೇ ಸಿನಿಮಾ ಮಾಡ್ತಾ ಹೋಗ್ತೀರಾ. AP ಅರ್ಜುನ್ ಸರ್, ದಿನಕರ್ ಸರ್ ಜೊತೆ. 3ನೇ ಹೆಜ್ಜೆ ಒಬ್ಬ ಹೊಸ ಡೈರೆಕ್ಟರ್ ಜೊತೆ ನಾನು ಮಾಡಬೇಕು ಅಂತ ಅನಿಸಿದ್ಯಾಕೆ ನಿಮಗೆ? ಸರ್, ಹಾಗೇನೂ ಇಲ್ಲ ಸರ್. ಅಂದರೆ ಸ್ಟಾರ್ಟಿಂಗ್ ದಿನಕರ್ ಸರ್ ಆಗಿರ್ಬೋದು, AP ಅರ್ಜುನ್ ಸರ್ ಆಗಿರ್ಬೋದು, ಅದು ಪ್ಲ್ಯಾನ್ ಮಾಡಿದ್ದಲ್ಲ ಸರ್. ಅಂದರೆ ದೇವರು ನನ್ನ ಜರ್ನಿನ ಅಲ್ಲಿಂದ ಸ್ಟಾರ್ಟ್ ಮಾಡೋಕ್ಕೆ ಬರ್ದಿದ್ದ. ಸೊ ಆಫ್ಟರ್ ರಾಯಲ್ ನೆಕ್ಸ್ಟ್ ಏನು ಮಾಡಬೇಕು ಅಂತ ಬಂದಾಗ ಬೇಸಿಕಲಿ ಡೈರೆಕ್ಟರ್ ಬಂದು ನನಗೆ ಒಂದು 8 ಇಯರ್ಸಿಂದ ಫ್ರೆಂಡ್. ಈಸ್ ಅ ಗುಡ್ ರೈಟರ್. ಇತ್ತೀಚೆಗೆ ನಾವೆಲ್ಸ್ ಎಲ್ಲ ಬರೆದಿದ್ದಾರೆ, 1-2-3 ತುಂಬ ದೊಡ್ಡ ಹಿಟ್ ಆಗಿದೆ. ಸೊ ನಾವು ಕೂತ್ಕೊಂಡು ಏನಾದರೂ ಹೊಸದು ಮಾಡಬೇಕು ಅಂತ ಸುಮ್ಮನೆ ಹಂಗೆ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಥಾಟ್ ಬಂತು. ಸೊ ಆ ಥಾಟ್ ಅರೌಂಡ್ ಬಿಲ್ಡ್ ಮಾಡಿದ್ವಿ. ಎಷ್ಟು ಆರ್ಗ್ಯಾನಿಕ್ ಆಗಿದೆ ಅಂತಂದರೆ ಇವತ್ತವರೆಗೂ ಆ ಜಾನರಲ್ಲಿ ಆ ಥರ ಕತೆ, ಆ ಸಿಚುವೇಶನ್ಸ್ ಎಲ್ಲ ಬಂದಿಲ್ಲ ಅಂತ ಹೇಳ್ಬೋದು ಸರ್. ರಾಯಲ್ ರಿಲೀಸ್ ಟೈಮಲ್ಲಿ ಸಿಕ್ಕಾಗ ಒಂದು ಮಾತು ಹೇಳಿದ್ರಿ, ರಾಯಲ್ ಆಗಿ ಇರೋದ್ರ ಜೊತೆ ನಾವು ಇಂಡಸ್ಟ್ರಿಯಲ್ಲಿ ಲಾಯಲ್ ಆಗಿದ್ರೆ ಮಾತ್ರ ನಾವು ನಮ್ಮ ಸೀಟ್ನ ಕಾಪಾಡ್ಕೊಳ್ಳೋಕ್ಕಾಗತ್ತೆ ಅಂತ. ಆ ಲಾಯಲ್ಲು, ಆ ಪ್ರಯತ್ನ ಇನ್ನೂ ಜಾರಿಯಲ್ಲಿದೆಯಾ ಸರ್? ರಾಯಲ್ ಆಗಿರೋದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ, ಲಾಯಲ್ ಆಗಿರೋದು ತುಂಬ ಕಷ್ಟ ಅಂತೆ. ಅಂದರೆ ಲಾಯಲಿಟಿ ತುಂಬ ಅಫೋರ್ಡಬಲ್ ಅಲ್ಲ ಅಂತಾರೆ. ಅಂದರೆ ತುಂಬ ಅದು ಕಾಸ್ಟ್ಲಿ ಥಿಂಗ್, ಎಲ್ಲರೂ ತೊಗೊಳಕ್ಕಾಗಲ್ಲ ಅಂತ ಹೇಳ್ತಾರೆ. ಬಟ್ ನಂಗೆ ಬರೋದು ಒಂದೇ, ಲಾಯಲ್ ಆಗಿರೋದು. ಯಾಕಂದರೆ ಜರ್ಮನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅದೆಲ್ಲ ಬಿಟ್ಟು ಇಲ್ಲಿಗೆ ಬಂದು ಸೀರಿಯಲ್ ಆಗಿ ಫಸ್ಟ್ ಡ್ರಾಮಾ ಮುಗಿಸಿ ಸೀರಿಯಲ್ ಮುಗಿಸಿ ಸಿನಿಮಾ ಮಾಡಿ ಇವತ್ತಿಗೂ ಮಾಡ್ತಾಯಿದ್ದೀನಿ ಅಂದರೆ ಇಟ್ಸ್ ಬಿಕಾಸ್ ನನಗೆ ಸಿನಿಮಾ ಅಂದರೆ ಪ್ರೀತಿ ಸರ್. ಸೊ ನಾವೇನನ್ನ ಪ್ರೀತಿಸಿದ್ರು ಅದು ನಮ್ಗೆ ವಾಪಸ್ ಪ್ರೀತಿಸುತ್ತಂತೆ. ಒಬ್ಬೊಬ್ರಿಗೂ ಒಂದೊಂದು ಟೈಮಲ್ಲಿ ಪ್ರೀತಿಸುತ್ತೆ. ನನಗೆ ಆಲ್ರೆಡಿ ನಮ್ಮ ಜನ ಪ್ರೀತಿಸ್ತಾ ಇದ್ದಾರೆ, ಇನ್ನೂ ಹೆಚ್ಚೆಚ್ಚು ಪ್ರೀತಿನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೇಕು ಸರ್. ಕೊನೆಯದಾಗಿ ಒಬ್ಬ ಆ್ಯಕ್ಟರ್ ಆಗಿ ನಿಮ್ಮ ಥಿಯರಾಲಜಿ ನಮಗೆ ತುಂಬ ಇಷ್ಟ ಆಯಿತು. ನಾನು ಒಬ್ಬನಿಗೂ ಪರ್ಫಾರ್ಮ್ ಮಾಡ್ತೀನಿ, 100 ಜನ ಇದ್ದರೂ ಪರ್ಫಾರ್ಮ್ ಮಾಡ್ತೀನಿ, 1,00,000 ಜನ ಇದ್ದರೂ ಅದೇ ಪರ್ಫಾರ್ಮೆನ್ಸ್ ಕೊಡ್ತೀನಿ ಅಂತ. ಇನ್ನು ನಿಮ್ಮ ಮುಂದಿನ ಹೆಜ್ಜೆ ಬರ್ತಾ ಇದೆ ಹರ್ಕ್ಯುಲಸ್ ಬಗ್ಗೆ ಎಷ್ಟು ಭರವಸೆಗಳನ್ನು ನೀವು ನಿಮ್ಮ ಆಡಿಯನ್ಸ್ಗೆ ಹೇಳ್ತೀರಾ? ಬೇಸಿಕಲಿ ಕಿಸ್ ಆಗಲಿ ರಾಯಲ್ ಆಗಲಿ ಸರ್, ನಿಮಗೆ ಥಿಯೇಟ್ರಲ್ಲಿ ಅದು ಕೂರಿಸುತ್ತೆ. ಅಂದರೆ ನಿಮಗೆ ಬೋರ್ ಮಾಡಲ್ಲ. ಅಂದರೆ ಸುಮ್ಮನೆ ತೆಗ್ದಾಕೋ ಥರ ಸಿನಿಮಾಗಳಲ್ಲ. ಎಲ್ಲರೂ ಪ್ರೀತಿಯಿಂದ ಬಂದು ನೋಡಿ ತುಂಬ ಒಳ್ಳೆ ಮನೆ ಮಾತು ಮಾಡಿದ್ರು, ಹಿಟ್ ಮಾಡಿದ್ರು. ಹರ್ಕ್ಯುಲಸ್ ಅಂತೂ ಇವಾಗ ಜರ್ನಿ ಮಾಡ್ತಾ ಇರೋದ್ರಿಂದ ಈ ಮೈಂಡ್ಸೆಟ್ಟಲ್ಲಿದ್ದೀನಿ. ಸೊ ಪ್ರತಿಯೊಂದು ಸೀನ್ ಮಾಡಬೇಕಾದ್ರೂ ನಾನು ಆಡಿಯನ್ಸಾಗೆ ಥಿಂಕ್ ಮಾಡೋದಂದರೆ ಅವ್ರಿಗೆ ಇಷ್ಟ ಆಗುತ್ತೆ. ಅಂದರೆ ನಾನು ಕೂತ್ಕೊಂಡು ನೋಡ್ಬೇಕಾದ್ರೆ ಹೆಂಗೆ ಅನಿಸುತ್ತೆ, ಯಾವ ಕ್ಯಾರೆಕ್ಟರ್ ಆಗಿ ಹೀರೋ ಆಗಿ ಥಿಂಕ್ ಮಾಡಲ್ಲ, ಆಡಿಯನ್ಸಾಗಿ ಥಿಂಕ್ ಮಾಡ್ತೀನಿ. ಸೊ ಪ್ರತಿಯೊಬ್ಬರು ದುಡ್ಡು ಕೊಟ್ಟು ಥಿಯೇಟ್ರ್ ಒಳಗೆ ಬರೋದು ಎಂಟರ್ಟೈನ್ಮೆಂಟ್ಗೆ ಸರ್. ಅದನ್ನ ಕೊಡೋಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ ಸರ್, ಡೆಫಿನೆಟ್ಲಿ.
ಓಕೆ, ಐ ವಿಶ್ ಯು ವೆರಿ ಆಲ್ ದ ಬೆಸ್ಟ್. ಆ ತಾಳ್ಮೆಗೆ ಜಯ ಸಿಗಲಿ. ಥ್ಯಾಂಕ್ ಯು. ಇವಿಷ್ಟು ವಿರಾಟ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.